ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಈ ದಿನ ನಾವು ಕಟಕ ರಾಶಿಯವರ 2024 ಜನವರಿ ತಿಂಗಳ ಮಾಸ ಭವಿಷ್ಯ ಅಂದರೆ ತಿಂಗಳ ಭವಿಷ್ಯವನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ನೀವು ನೋಡಿ, ಕಟಕ ರಾಶಿಯವರಿಗೆ ಯಾವ ಯಾವ ರಾಶಿಯಲ್ಲಿ ಯಾವ ಯಾವ ಗ್ರಹ ಇರತಕ್ಕಂಥದ್ದು, ಅದೇ ರೀತಿ ಯಾವ ಯಾವ ಗ್ರಹರ ಪ್ರಭಾವ ಕಟಕ ರಾಶಿಯವರಿಗೆ ಅನುಕೂಲಗಳನ್ನು ತಂದುಕೊಡುತ್ತೆ, ಅದೇ ರೀತಿ ಅನಾನುಕೂಲಗಳನ್ನು ತಂದುಕೊಡುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ಎಳೆ ಎಳೆಯಾಗಿ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಕಟಕ ರಾಶಿಗೆ 3ನೇ ಮನೆಯಲ್ಲಿ ಕೇತು ಗ್ರಹ ಇರತಕ್ಕಂಥದ್ದು ಮತ್ತು 5ನೇ ಮನೆಯಲ್ಲಿ 6ನೇ ಮನೆಯಲ್ಲಿ ಈ ತಿಂಗಳು ಕೂಡ ಬುಧ, ಶುಕ್ರ, ಸೂರ್ಯ, ಕುಜಗ್ರಹರ ಒಂದು ಪ್ರಭಾವ ಇರತಕ್ಕಂಥದ್ದು. ಇನ್ನು 7ನೇ ಮನೆಯಲ್ಲಿ ಕೂಡ 14ರ ನಂತರ ಅಂದರೆ ಮಕರ ಸಂಕ್ರಮಣದ ನಂತರ ರವಿಗ್ರಹರ ಒಂದು ಪ್ರಭಾವ ಇರುವಂಥದ್ದು. ಇನ್ನು 8ನೇ ಮನೆಯಲ್ಲಿ ಶನಿಗ್ರಹರು, 9ನೇ ಮನೆಯಲ್ಲಿ ರಾಹುಗ್ರಹರು, 10ನೇ ಮನೆಯಲ್ಲಿ ಗುರುಗ್ರಹರ ಒಂದು ಪ್ರಭಾವ ಇರುವಂಥದ್ದು. ಇನ್ನು ಕಟಕ ರಾಶಿಯವರಿಗೆ ಯಾವ ಯಾವ ಒಂದು ವಿಚಾರದಲ್ಲಿ ಅನುಕೂಲ ಇದೆ ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದೇ ರೀತಿ ಅನಾನುಕೂಲಗಳು ಯಾವ ವಿಚಾರದಲ್ಲಿದೆ, ಅದಕ್ಕೆ ಪರಿಹಾರವಾಗಿ ಯಾವ ದೇವತೆಯನ್ನು ನಾವು ಆರಾಧನೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಕೂಡ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಕಟಕ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಧೈರ್ಯ ಮತ್ತು ಸಾಹಸ ಅತ್ಯಂತ ದ್ವಿಗುಣೀಕೃತ ಆಗುವಂಥದ್ದು, ಅಂದರೆ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ನೋಡಿ, ಕಿವಿಗೆ ಸಂಬಂಧಪಟ್ಟಂತಹ ಆರೋಗ್ಯದಲ್ಲಿ ಅವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅವರಿಗೆ ಕಿವಿ ನೋವು ಬರುವಂಥ ಒಂದು ಸಾಧ್ಯತೆಗಳು, ಅಥವಾ ಕಿವಿಯಲ್ಲಿ ಒಂದು ಸಣ್ಣ ಪ್ರಮಾಣದ ಇರುವೆಗಳು ಅಥವಾ ಇನ್ಯಾವುದೋ ಒಂದು ರೀತಿಯ ಇನ್ಸೆಕ್ಟ್ಸ್ಗೆ ಸಂಬಂಧಪಟ್ಟಂತಹ ಕಾಟುಗಳಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಆದ್ದರಿಂದ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಕಿವಿಯ ಒಂದು ಆರೋಗ್ಯದ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ನೋಡಿ, ರಕ್ತ ಸಂಬಂಧಿಗಳಿಂದ ವಿಶೇಷವಾದಂತಹ ಅನುಕೂಲ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಹತ್ತಿರದ ಪ್ರಯಾಣದಿಂದ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವ್ರಿಗೂ ಕೂಡ ವಿಶೇಷವಾದಂತಹ ಲಾಭ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆಗಳು. ಅದೇ ರೀತಿ ನೋಡಿ, ಕಟಕ ರಾಶಿಯ ಲೇಖಕರು ಅಂದರೆ ರೈಟರ್ಸ್ಗೆ ವಿಶೇಷವಾದಂತಹ ಲಾಭ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಪತ್ರಕರ್ತರಿಗೆ ಮತ್ತು ಆಡಿಟರ್ಸ್ಗೆ, ಲೆಕ್ಕ ಪರಿಶೋಧಕರಿಗೂ ಕೂಡ ಕಟಕ ರಾಶಿಯ ಲೆಕ್ಕ ಪರಿಶೋಧಕರಿಗೆ ವಿಶೇಷವಾದಂತಹ ಲಾಭ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಅವರ ಬಳಿ ಕೆಲಸ ಮಾಡುವಂತಹ ನೌಕರರಾಗಿರ್ಬೋದು ಅಥವಾ ಅವರ ಒಂದು ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಅವರಿಂದಲೂ ಕೂಡ ಅವರಿಗೆ ಸಹಾಯ ಮತ್ತು ಸಹಕಾರಗಳು ದೊರೆತು ಒಳ್ಳೆಯ ಲಾಭ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಕಟಕ ರಾಶಿಯವರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಜನವರಿ ತಿಂಗಳಲ್ಲಿ ಸಂತಾನದಿಂದ ಅತ್ಯಂತ ಸಂತಸ ಪ್ರಾಪ್ತಿಯಾಗುವಂಥದ್ದು, ಸಂತಾನದ ವಿಚಾರದಲ್ಲಿ ಹೆಸರು, ಕೀರ್ತಿ, ಯಶಸ್ಸು ಬರುವಂತಹ ಒಂದು ಸಾಧ್ಯತೆ ಕಟಕ ರಾಶಿಯವರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಪ್ರೇಮ ಸಂಬಂಧ ವಿಚಾರಗಳಲ್ಲೂ ಕೂಡ ಅವರಿಗೆ ಜಯಪ್ರಾಪ್ತಿಯಾಗುವಂಥದ್ದು, ಅತ್ಯಂತ ಆನಂದಪ್ರದವಾಗಿ ಜನವರಿ ತಿಂಗಳಲ್ಲಿ ಅವ್ರಿಗೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂತಹ ವಿಶೇಷತೆ ಇರುತ್ತೆ. ಇಲ್ಲಿ ನೋಡಿ, ಗ್ಯಾಮ್ಲಿಂಗ್ಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಮಾಡೋವಂಥವ್ರು, ಶ್ರಮರಹಿತವಾಗಿ ಸಂಪಾದನೆ ಮಾಡಬೇಕು ಅಂತ ಪ್ರಯತ್ನಗಳನ್ನು ಪಡ್ತಾ ಇರ್ತಕ್ಕಂತಹ ಒಂದು ಕಟಕ ರಾಶಿಯವರಿಗೆ ಒಂದು ರೀತಿ ಸುಯೋಗ ಜನವರಿ ತಿಂಗಳಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ಇನ್ನು ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ ಮಾಡುತ್ತಾ ಇರ್ತಕ್ಕಂತಹ ಕಟಕ ರಾಶಿಯ ಜಾತಕರಿಗೂ ಕೂಡ ಜನವರಿ ತಿಂಗಳಲ್ಲಿ ಅವರಿಗೆ ಲಾಭದಾಯಕವಾಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಕಟಕ ರಾಶಿಯ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾದಂತಹ ಒಂದು ರೀತಿ ಜ್ಞಾನ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಆದರೆ ಕಟಕ ರಾಶಿಯ ಜಾತಕರು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಆರೋಗ್ಯದ ಒಂದು ವಿಚಾರದಲ್ಲಾಗಿರ್ಬೋದು, ಅಥವಾ ನಾವೀಗಾಗಲೇ ತಿಳ್ಕೊಂಡಿರೋ ರೀತಿ ಕಿವಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಒಂದು ವಿಚಾರದಲ್ಲಿ, ಇನ್ನು ಚರ್ಮಕ್ಕೆ ಸಂಬಂಧಪಟ್ಟಂತಹ
ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ವಾಹನ ವಿಚಾರಗಳಲ್ಲಿ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಅದೇ ರೀತಿ ನೋಡಿ, ಕಟಕ ರಾಶಿಯ ಜಾತಕರಿಗೆ ಸರ್ಕಾರದಿಂದ ಬರುವಂತಹ ಅನುಕೂಲಗಳಿಗೆ ವಿಶೇಷವಾಗಿ ಈ ಒಂದು ಜನವರಿ ತಿಂಗಳಲ್ಲಿ ಅನುಕೂಲ ಆಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂಥದ್ದು. ಇನ್ನು ರಾಜಕೀಯ ವ್ಯಕ್ತಿಗಳಿಗೆ, ಕಟಕ ರಾಶಿಯ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಅವರ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಒಳ್ಳೆಯ ಒಂದು ಅಧಿಕಾರ ಆಗ್ಬೋದು ಅಥವಾ ಹಣಕಾಸಿನ ಒಂದು ವಿಚಾರದಲ್ಲಿ ಅವರಿಗೆ ಲಾಭ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂಥದ್ದು. ಇನ್ನೂ ವಿಶೇಷವಾಗಿ ನೋಡಿ, ವಿವಾಹ ಪ್ರಯತ್ನಗಳನ್ನು ಮಾಡ್ತಾ ಇರ್ತಕ್ಕಂತಹ ಕಟಕ ರಾಶಿಯ ಜಾತಕರಿಗೆ ಒಳ್ಳೆಯ ಒಂದು ಅನುಕೂಲ ಆಗುವಂತಹ ಒಂದು ಸಾಧ್ಯತೆ ಜನವರಿ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರ್ತಾ ಇರ್ತಕ್ಕಂಥದ್ದು. ಇನ್ನು ನೋಡಿ, ಕಟಕ ರಾಶಿಯ ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆಯ ಲಾಭದಾಯಕವಾಗಿ ಅವ್ರಿಗೆ ಅನುಕೂಲ ಆಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಭೂಮಿ ವಿಚಾರಗಳು ಅಂದರೆ ಈಗಾಗಲೇ ಯಾವುದಾದ್ರೂ ಭೂಮಿ ವಿಚಾರಗಳಲ್ಲಿ ಅವ್ರಿಗೆ ಸಮಸ್ಯೆ ಆಗಿದ್ದರೆ ಅದು ಕೂಡ ಅವರಿಗೆ ಜನವರಿ ತಿಂಗಳಲ್ಲಿ ಇತ್ಯರ್ಥ ಆಗುವಂಥದ್ದು ಅಥವಾ ಅವರು ಪಂಚಾಯಿತಿ ಮಾಡಿ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಒಳ್ಳೆಯ ಪೂರಕವಾದಂತಹ ವಾತಾವರಣ ಅವರಿಗೆ ನಿರ್ಮಾಣ ಪ್ರಾಪ್ತಿಯಾಗ್ತಾ ಇರ್ತಕ್ಕಂಥದ್ದು. ಇನ್ನು ನೋಡಿ, ಕಟಕ ರಾಶಿಯ ಜಾತಕರಿಗೆ ಶತ್ರುಗಳ ಒಂದು ವಿಚಾರದಲ್ಲಿ ಭಾಳಷ್ಟು ಅನುಕೂಲ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. 8ನೇ ಮನೆಯಲ್ಲಿ ಶನಿ ಇರೋದರಿಂದ ಅವರಿಗೆ ಶತ್ರುಗಳ ಒಂದು ವಿಚಾರ, ಅದೇ ರೀತಿ ಉಚ್ಚ ಅಭಿಲಾಷಿ ಕುಜ, ಕಟಕ ರಾಶಿಯಲ್ಲಿ ಕುಜಗ್ರಹರು ನೀಚರಾಗಿರೋದ್ರಿಂದ ಅವರಿಗೆ ಸ್ವಲ್ಪ ಧೈರ್ಯ ಕಡಿಮೆ ಇರುತ್ತೆ. ಈಗ ಕಟಕ ರಾಶಿಯ ಜಾತಕರಿಗೆ ಕುಜಗ್ರಹರ ಒಂದು ಗೋಚಾರದ ಕುಜಗ್ರಹರ ಒಂದು ಉಚ್ಚ ಅಭಿಲಾಷಿ ಇರೋದ್ರಿಂದ ಅವರ ಒಂದು ಧೈರ್ಯ ತೋರಿಸೋದ್ರಿಂದ ಅವರ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಬಹಳಷ್ಟು ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು. ಅದೇ ರೀತಿ ಅವರಿಗೆ ಸಹಾಯ ಸಹಕಾರಗಳೆಲ್ಲವೂ ಕೂಡ ಸೂರ್ಯಗ್ರಹರ ಒಂದು ಅನುಗ್ರಹದಿಂದ ಅವಕಾಶಗಳು ಕೂಡ ಅತಿ ಹೆಚ್ಚಾಗಿ ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಅದೇ ರೀತಿ ಅವರ ಒಂದು ಕಾರ್ಯವ್ಯಾಪ್ತಿ, ಉದ್ಯೋಗದ ಒಂದು ವಿಚಾರಗಳಲ್ಲೂ ಕೂಡ ಭಾಳಷ್ಟು ಹೆಸರು, ಯಶಸ್ಸು ಮತ್ತು ಕೀರ್ತಿ, ಅದೇ ರೀತಿ ಗೌರವ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ವೃತ್ತಿ ಸ್ಥಳದಲ್ಲಿ. ಈ ರೀತಿ ಕಟಕ ರಾಶಿಯವರಿಗೆ ಅತ್ಯಂತ ಶುಭ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅವರಿಗೆ ಕಟಕ ರಾಶಿಯ ಉದ್ಯೋಗಸ್ಥರಿಗೆ ಉದ್ಯೋಗದ ಒಂದು ಸ್ಥಳದಲ್ಲಿ ಗೌರವ ಮತ್ತು ಅವರ ಒಂದು ಸ್ಥಾನಮಾನಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಪಡ್ಕೊಳ್ಳಿಕ್ಕೆ ಜನವರಿ ತಿಂಗಳಲ್ಲಿ ಅತ್ಯಂತ ಸಹಾಯ ಮತ್ತು ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂಥದ್ದು. ಇದಿಷ್ಟು ಕೂಡ ಕಟಕ ರಾಶಿಯವರ ಜನವರಿ ತಿಂಗಳ ಒಂದು ಸಂಕ್ಷಿಪ್ತ ಮಾಸ ಭವಿಷ್ಯ ಆಗಿರ್ತಕ್ಕಂಥದ್ದು. ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಇನ್ನೂ ಉಳಿದ ರಾಶಿಗಳ ಒಂದು ವಿಚಾರಗಳನ್ನು ತಿಳ್ಕೊಳ್ತಾ ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.